ಹಲೋ ಜನತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತನಾಸ್ ವ್ಲಾಗ್. ಇಷ್ಟು ದಿನ ಎಲ್ಲಿ ನಾನು ಅಡ್ರೆಸ್ಗೆ ಇರಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ಅನ್ಸುತ್ತೆ ತುಂಬ ಜನ. ರೀಸೆಂಟಾಗಿ ನಾನು ಮಲೇಷ್ಯಾ ಮತ್ತು ಸಿಂಗಾಪುರ್ ವಿಸಿಟ್ ಮಾಡಿದ್ದೆ. ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮಲೇಷ್ಯಾ ಹೇಗಿತ್ತು, ಹಾಗೆ ಬೆಂಗಳೂರಿಂದ ಮಲೇಷ್ಯಾ ಹೋಲ್ ಟ್ರಿಪ್ ದಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಅಂಡರ್ 30K ಹೇಗೆ ಕವರ್ ಮಾಡ್ಬೋದು ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ. ನಾವು ಕ್ವಾಲಾಲಂಪುರ್ ಏರ್ಪೋರ್ಟಿಂದ ಎಕ್ಸಿಟ್ ಆಗಿದ್ದ ತಕ್ಷಣ ನಾವು ವಿಸಿಟ್ ಮಾಡಿದ ಫಸ್ಟ್ ಪ್ಲೇಸ್ ಇನ್ ಮಲೇಷ್ಯಾ ಬಾಟು ಕೇವ್ಸ್. ಮಲೇಷ್ಯಾ ಅಂದ ತಕ್ಷಣ ಎಲ್ಲರಿಗೂ ಬಾಟು ಕೇವ್ಸ್ 100% ನೆನಪಾಗುತ್ತೆ. ಯಾಕಂತ ಅಂದರೆ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ಮಲೇಷ್ಯಾ. ನಾವು ರೂಮ್ಗೆ ಚೆಕ್ ಇನ್ ಆಗಿಲ್ಲ, ಏರ್ಪೋರ್ಟಿಂದ ಡೈರೆಕ್ಟ್ ಬಾಟು ಕೇವ್ಸ್ಗೆ ಬಂದ್ವಿ. ಯಾಕಂದರೆ ನಮ್ಮ ಹತ್ರ ಅಷ್ಟು ಟೈಮ್ ಇರಲಿಲ್ಲ. ವಿ ವಾಂಟೆಡ್ ಟು ಕವರ್ ಎಂಫುಲ್ ಅಮೌಂಟ್ ಆಫ್ ಪ್ಲೇಸಸ್. ಸೊ ನಾವು ಬಾಟು ಕೇವ್ಸ್ನ ವಿಸಿಟ್ ಮಾಡಿದ್ವಿ. ಮಲೇಷ್ಯಾಗೆ ಯಾರೆಲ್ಲ ವಿಸಿಟ್ ಮಾಡ್ತಾ ಇದ್ದೀರಾ, ಬಾಟು ಕೇವ್ಸ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕಂತ ಅಂದರೆ ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಇದು ₹1 ನೀವು ಪೇ ಮಾಡಬೇಕಾಗಿಲ್ಲ. ಹಾಗೆ ನಿಮಗೆ ಕ್ವಾಲಾಲಂಪುರ್ ಏರ್ಪೋರ್ಟಿಂದ ದಿಸ್ ಇಸ್ ವೆರಿ ನಿಯರ್. ಸೊ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ಇಟ್ ವಿಲ್ ಗಿವ್ ಯು ಅ ಕಂಪ್ಲೀಟ್ ಇಂಡಿಯನ್ ವೈಬ್ಸ್. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಒಳಗಡೆ ನ್ಯಾಚುರಲ್ ಲೈಟ್ಸ್, ಎಲ್ಲೂ ಲೈಟ್ ಯೂಸ್ ಮಾಡಿರಲಿಲ್ಲ ಅವರು. ಹಾಗೆ ನೀವು ಮುರುಗನ್ ಸ್ವಾಮಿಯಿಂದ ಟೆಂಪಲ್ ಒಳಗಡೆ ಹೋಗ್ಬೇಕಂದ್ರೆ ದಟ್ ಈಸ್ ಹಾರ್ಡ್ಲಿ 272 steps ವಿಚ್ ಯು ಕ್ಯಾನ್ ಕವರ್ ಅಂಡರ್ ½ an hour. ನಾವು ಬಾಟು ಕೇವ್ಸ್ ವಿಸಿಟ್ ಆಗಿದ ನಂತರ ಒಂದು ಒಳ್ಳೆ ಪ್ರಸಾದ ಸಿಕ್ತು ಅಲ್ಲಿ. ಕಂಪ್ಲೀಟ್ಲಿ ನಮ್ಮ ಬ್ರೇಕ್ಫಾಸ್ಟ್ ಫ್ರೀ ಆಫ್ ಕಾಸ್ಟಲ್ಲಿ ಮುಗಿತು. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ ಪ್ಲೇಸ್ ಬಂದ್ಬಿಟ್ಟು ಜಂಟಿಂಗ್ ಐಲ್ಯಾಂಡ್ಸ್. ಬಾಟು ಕೇವ್ಸಿಂದ ಜಂಟಿಂಗ್ ಐಲ್ಯಾಂಡ್ಸ್ ಬಂದ್ಬಿಟ್ಟು ನಿಮಗೆ ಮೇ ಬಿ ಇಟ್ ವಿಲ್ ಟೇಕ್ ಯು ಅರೌಂಡ್ 1 to 1.5 an hour. ನೀವು ಜಂಟಿಂಗ್ ಐಲ್ಯಾಂಡ್ಸ್ನ ಮಿಸ್ ಮಾಡಲೇಬೇಡಿ. ಯಾಕಂತ ಅಂದರೆ ಈ ಜಂಟಿಂಗ್ ಐಲ್ಯಾಂಡ್ಸ್ ಇಟ್ ವಾಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಓರಾ. ನಾವು ಸಡನ್ ಆಗಿ ಟ್ರೆಡಿಷನಲಿಂದ ವಿ ಸ್ಟಾರ್ಟೆಡ್ ಹ್ಯಾವಿಂಗ್ ಫನ್. ನೀವು ಜಂಟಿಂಗ್ ಐಲ್ಯಾಂಡ್ ವಿಸಿಟ್ ಮಾಡಿದ ತಕ್ಷಣ ನಿಮಗೆ ಕೇಬಲ್ ಕಾರಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ತನಕ ಕರ್ಕೊಂಡು ಹೋಗ್ತಾರೆ. ಈ ಕೆಳಗಡೆಯಿಂದ ಮೇಲ್ಗಡೆ ಹೋದ್ವಲ್ಲ, ಆ ಎಕ್ಸ್ಪೀರಿಯನ್ಸ್ ಮಾತ್ರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಯಾಕಂತ ಅಂದರೆ ಇಲ್ಲಿ ಬೆಟ್ಟದ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಆಯಿತಾ. ಸೊ ಕೆಳಗಡೆ ನೋಡಿದಾಗ ಯು ವಿಲ್ ಬಿ ಹ್ಯಾವಿಂಗ್ ರೋಡ್ಸ್ ವೇರ್ ಎಲ್ಲ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ. ಆ್ಯಂಡ್ ಮೆನಿ ಪೀಪಲ್ ಈ ವಿಡಿಯೋಗೆ ತುಂಬ ಡಿಮ್ಯಾಂಡ್ ಇತ್ತು. ತುಂಬ ಜನ ಕೇಳಿದ್ರು ಮಲೇಷ್ಯಾಗೆ ಹೋಗಿದ್ದ, ಇಲ್ಲ ಎಲ್ಲಾದರೂ ಸ್ವರ್ಗದಲ್ಲಿ ಹೋಗಿದ್ದ ಅಂತ. ಸೊ ಕೆಳಗಡೆ ಇದು ಯಾವ ಥರ ಆಯಿತು ಅಂತ ಅಂದರೆ, ಕೆಳಗಡೆ ವಿ ಹ್ಯಾಡ್ ಕಂಪ್ಲೀಟ್ಲಿ ಗ್ರೀನರಿ ಆ್ಯಂಡ್ ಮೇಲೆ ಹೋಗ್ತಾ ಹೋಗ್ತಾ ವಿ ವರ್ ಕಂಪ್ಲೀಟ್ಲಿ ಸರೌಂಡೆಡ್ ವಿತ್ ಸ್ನೋ. ನನಗೆ ಕಂಪ್ಲೀಟಾಗಿ ಕಾಶ್ಮೀರ್ ಫೀಲ್ ಕೊಡ್ತು. ಜಂಟಿಂಗ್ ಐಲ್ಯಾಂಡ್ಸ್ ವಾಸ್ ಬ್ರೆಡ್ ಟೇಕಿಂಗ್ ಆ್ಯಂಡ್ ಜಂಟಿಂಗ್ ಐಲ್ಯಾಂಡ್ಸ್ ಮಾತ್ರ ಮಸ್ತಾಗಿತ್ತು. ಯಾರೆಲ್ಲ ಮಲೇಷ್ಯಾ ವಿಸಿಟ್ ಮಾಡ್ತಾ ಇದ್ದೀರಾ, ಜಂಟಿಂಗ್ ಐಲ್ಯಾಂಡ್ಸ್ನ ದಯವಿಟ್ಟು ಮಿಸ್ ಮಾಡಬೇಡಿ. Again, Genting Island is not free of cost. You have to pay some amount to have this fun. ಈ ಜಂಟಿಂಗ್ ಐಲ್ಯಾಂಡ್ಸ್ ಅಲ್ಲಿ ನಿಮಗೆ ಕೇಬಲ್ ಕಾರಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ತನಕ ಕರ್ಕೊಂಡು ಹೋಗಿ ಬಿಡ್ತಾರೆ. ಅಗೇನ್ ಹಿಯರ್ ಐಲ್ಯಾಂಡ್ ಡಸಂಟ್ ಮೀನ್ ದ್ವೀಪದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಎತ್ತರದ ಬೆಟ್ಟ ಗುಡ್ಡ. ಸೊ ಆ ಐಲ್ಯಾಂಡಲ್ಲಿ ಮೇಲ್ಗಡೆ ತುಂಬ ಅಂದರೆ ತುಂಬ ಆ್ಯಕ್ಟಿವಿಟೀಸ್ ಇದೆ. ನಾವು ಯಾವೆಲ್ಲ ಆ್ಯಕ್ಟಿವಿಟೀಸ್ ಕವರ್ ಮಾಡಿದ್ವಿ, ಐಲ್ಯಾಂಡಲ್ಲಿ ನಾವು ಹೇಗೆ ಫನ್ ಮಾಡಿದ್ವಿ ಅಂತ ನೋಡೋಣ. ನಾವು ಕೇಬಲ್ ಕಾರಲ್ಲಿ ಇಳಿದ್ವಿ. ಕೇಬಲ್ ಕಾರಲ್ಲಿ ಇಳಿದಿದ ತಕ್ಷಣ ನಮಗೆ ಅಲ್ಲಿ ಒಂದು ಫ್ಯಾಂಟಸಿ ವರ್ಲ್ಡ್ ಕಾಯ್ತಾ ಇತ್ತು. ಹೀಗಿತ್ತು ಒಳಗಡೆ. ಇದು ಒಂದು ಮಾಲ್. ಒಳಗಡೆ ತುಂಬ ಅಂದರೆ ತುಂಬ ಆ್ಯಕ್ಟಿವಿಟೀಸ್ ಇದೆ. ನಾನು ಎಲ್ಲನೂ ತೋರಿಸೋದಕ್ಕಾಗೋದಿಲ್ಲ. ನಾವು ಒಂದು ವರ್ಲ್ಡ್ ಫಸ್ಟ್ ಕೆಸಿನೋ ಅಂದರೆ ಐಲ್ಯಾಂಡಲ್ಲಿ ಇರೋ ಒನ್ ಆ್ಯಂಡ್ ಓನ್ಲಿ ಕೆಸಿನೋ ಇನ್ ದ ವರ್ಲ್ಡ್ಗೆ ಎಂಟರ್ ಆದ್ವಿ. ಸೊ ಇಲ್ಲಿ ವಿಡಿಯೋ ಮತ್ತು ಫೋಟೋ ಅಲೌವ್ ಇರಲಿಲ್ಲ. ಬಟ್ ನಾನು ಹೇಗೋ ಸ್ವಲ್ಪ ಕದ್ದಿ ವಿಡಿಯೋ ಮಾಡ್ಕೊಂಡು ಬಂದೆ. ವಿಡಿಯೋ ಮಾಡ್ತಿರೋದನ್ನ ನೋಡಿದ್ರೆ ಕಿತ್ಕೊಂಡು ಬಿಡ್ತಾಯಿದ್ರು ಫೋನ್ನ. ಬಟ್ ಸ್ಟಿಲ್ ನಿಮಗೆಲ್ಲ ತೋರಿಸ್ಬೇಕು ಅಂತ ಸಂಹೌ ಐ ಮ್ಯಾನೇಜ್. ಒಳಗಡೆ ಇಲ್ಲಿ ಒಂದು ಡಿಫ್ರೆಂಟ್ ಪ್ರಪಂಚನೇ ಇತ್ತು. ತುಂಬ ಜನ ಬಿಡ್ ಮಾಡ್ತಾಯಿದ್ರು, ತುಂಬ ಜನ ದೇ ವರ್ ಗೈನಿಂಗ್, ದೇ ವರ್ ಲೂಸಿಂಗ್. ದಿಸ್ ವಾಸ್ ಕಂಪ್ಲೀಟ್ಲಿ ಔಟ್ ಆಫ್ ವರ್ಲ್ಡ್. ಕೆಸಿನೋ ಆದ ನಂತರ ಇದೆಲ್ಲ ಮುಗಿಸೋ ವರ್ಷದಲ್ಲಿ ನೈಟ್ ಆಗಿತ್ತು. ಸೊ ಫಸ್ಟ್ ಡೇ ನೈಟ್ ನಾವು ಸಿಟಿ ಲೈಟ್ಸ್ ನೋಡೋದಕ್ಕೆ ಹೋದ್ವಿ. This is one of the most iconic KL towers in Malaysia. This was something like this. ಇದೆಲ್ಲ ಆದಮೇಲೆ one of the most iconic place in the Malaysia, Twin Towers. Seriously, Twin Towers ನೀವು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, that might give you a wonder, but still ಅದ್ರ ಮುಂದೆ ನಿಂತಾಗ ನಂಗೆ ನಿಜ ರೋಮಾಂಚನ ಆಯಿತು. that everybody were celebrity ಥರ everybody were looking into it. Trust me, I really had a goosebumps when I visited this KL Towers in the night. This was completely, oh my god. ನನಗೆ ಬುರ್ಜ್ ಖಲೀಫಾ ನೋಡಿದಾಗೂ ಅಷ್ಟು ಹ್ಯಾಪಿ ಆಗಿರಲಿಲ್ಲ. ಬಟ್ ವೆನ್ ಐ ಸಾ ದಿಸ್ ಟ್ವಿನ್ ಟವರ್ಸ್, ಓ ಮೈ ಗಾಡ್, ಇಟ್ ವಾಸ್ ಅಮೇಝಿಂಗ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹಾಫ್ ಡೇ ಸಿಟಿ ಟೂರ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಹಾಫ್ ಡೇ ಸಿಟಿ ಟೂರಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಕವರ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ನಾವು ಹಾಫ್ ಡೇ ಸಿಟಿ ಟೂರಲ್ಲಿ ಫಸ್ಟ್ ವಿಸಿಟ್ ಮಾಡಿದ ಪ್ಲೇಸ್ ಬಂದ್ಬಿಟ್ಟು ಮ್ಯೂಸಿಯಂ. ಇದು ಒಂದು ಪೇಂಟಿಂಗ್ ಮ್ಯೂಸಿಯಂ ಆಗಿತ್ತು. ಒನ್ ಆಫ್ ದ ಮೋಸ್ಟ್ ಫೇಮಸ್ ಆರ್ಟಿಸ್ಟ್ ಫ್ರಮ್ ಚೈನಾ, ಅವ್ರದ್ದು ಪೇಂಟಿಂಗ್ಸ್ ಎಲ್ಲ ಒಳಗಡೆ ಇಟ್ಟಿದ್ರು. ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ ಪ್ಲೇಸ್, ದ ಸೆಕೆಂಡ್ ಪ್ಲೇಸ್ ವಾಸ್ ಕಿಂಗ್ಸ್ ಪ್ಯಾಲೇಸ್. ಇದು ಒಳಗಡೆ 100 ಎಕರೆಯಲ್ಲಿ ಕಟ್ಟಿದ್ದಾರೆ. ಸೊ ಅಲ್ಲಿ ಏನು ಯೆಲ್ಲೋ ಕಲರ್ ಫ್ಲಾಗ್ ನೋಡ್ತಾ ಇದ್ದೀರಾ, ದಟ್ ಮೀನ್ಸ್ ದ ಕಿಂಗ್ ಇಸ್ ಇನ್ ಸೈಡ್. ವಿ ಹ್ಯಾವ್ ಟು ಮೇಂಟೈನ್ ಡಿಸಿಪ್ಲಿನ್.
The third place which we visited on our second day was a memorial. ಈ ಮೆಮೋರಿಯಲ್ ಬಂದ್ಬಿಟ್ಟು ಅಲ್ಲಿನ ಸೋಲ್ಜರ್ಸ್ ಯಾರೆಲ್ಲ ಅವರು ಜೀವನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ವಾರಲ್ಲಿ, ಅವ್ರಿಗೆ ಇದು ಒಂದು ಮೆಮೋರಿಯಲ್ನ ಕಟ್ಟಿಸಿದ್ರು. Next place was chocolate factory. Trust me, Malaysian chocolates were amazing. ಸಖತ್ತಾಗಿ ಟೇಸ್ಟ್ ಮಾಡ್ತಾ ಇದ್ರು. ಇಲ್ಲಿ ಹೋಲ್ಸೇಲ್ ವ್ಯಾಲ್ಯೂದಲ್ಲಿ ನಿಮಗೆ ಚಾಕ್ಲೇಟ್ಸ್ನ ಸೆಲ್ ಮಾಡ್ತಾ ಇದ್ರು. ದಿಸ್ ಮಾರ್ಕೆಟ್ ವಾಸ್ ರಿಯಲಿ ಅಮೇಸಿಂಗ್. ಸೊ ಇಲ್ಲಿಗೆ ನಮ್ಮ 2 days ಟ್ರಿಪ್ ಟು ಮಲೇಷಿಯಾ ವಾಸ್ ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಡನ್ ಅಂಡ್ ಡಸ್ಟೆಡ್. ಟ್ರಸ್ಟ್ ಮೀ, ಮಲೇಷಿಯಾ ಈಸ್ ಅಮೇಸಿಂಗ್. ಇಟ್ ವಿಲ್ ಗಿವ್ ಯು ಅ ಲೈಫ್ ಟೈಮ್ ಮೆಮೊರಿ. ಯಾರೆಲ್ಲ ಮಲೇಷಿಯಾ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಕ್ವಾಲಾಲಂಪುರ್ ಸಿಟೀಸ್ನ ಹೇಗೆ 2 days ಅಲ್ಲಿ ಕವರ್ ಮಾಡೋದು, ಯಾಕಂತಂದರೆ ಮಲೇಷಿಯಾ ಈಸ್ 2 days ಇಸ್ ಮೋರ್ ದೆನ್ ಎನಫ್. ನಮಗೆ ಅವತ್ತಿನ ಬೆಳಗ್ಗೆ ಲೈಕ್ ಮಲೇಷಿಯಾಯಿಂದ ವಿ ಹ್ಯಾಡ್ ಅ ಫ್ಲೈಟ್ ಟು ಸಿಂಗಪೋರ್. ನಾನು ಹೇಗೆಲ್ಲ ಅಂಡರ್ 30ಗೆ ಮಲೇಷಿಯಾನ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ 2 days ಐಟನರಿ, ಯಾವೆಲ್ಲ ಆ್ಯಕ್ಟಿವಿಟೀಸ್ನ ಇಲ್ಲಿಂದನೇ ಬುಕ್ ಮಾಡಿದೆ, ಹಾಗೆ ನಮಗೆ ಹೇಗೆ ಚೀಪಲ್ಲಿ 5 star ಹೋಟೆಲ್ ಎಲ್ಲ ಸಿಕ್ತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. Stay tuned for my next video. See you in the next vlog. Until then, see you. Bye bye. Take care.